ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ. ಕರೆಗಳನ್ನು ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರುಜಿಯೊಟ್ಟಿಗೆ ಪಡ್ಕೊಳ್ಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹಾಗೆ ಪ್ರತಿದಿನದಂತೆ ಇವತ್ತಿನ ದಿನ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದರೊಟ್ಟಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಇವತ್ತಿನ ದಿನ ವಿಶೇಷತೆ, ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜೈ ಶ್ರೀಮನ್ನಾರಾಯಣ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಳ್ಳಿ. ನೋಡಿ, ದಿನನಿತ್ಯವೂ ಕೂಡ ಪಂಚಾಂಗವನ್ನು ತಿಳ್ಕೊಳ್ತಾ ಇದ್ದೀವಿ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷ. ನೋಡಿ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಇವತ್ತು, ರೇವತಿ ನಕ್ಷತ್ರ ಇರುವಂಥದ್ದು. ಶಿವಯೋಗ, ಭವಕರಣವನ್ನು ಕೂಡ ಈ ದಿನ ನಾವು ಪಂಚಾಂಗಗಳಲ್ಲಿ ನೋಡ್ಕೋಬಹುದಾಗಿದೆ. ಇನ್ನು ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ನೋಡಿದಾಗ ರಾಹುಕಾಲ ಮಧ್ಯಾಹ್ನ 3:17 4:42 ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 9:35 11:01 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಕೋಬಹುದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 12:26 1:51 ಈ ದಿನ ಗುಳಿಕ ಕಾಲವನ್ನು ಕೂಡ ಸಹ ನಾವು ನೋಡ್ಕೊಳ್ಬಹುದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪತಪ ಹೋಮ ಹವನಾದಿ ಮಾಡ್ಕೊಳ್ಳಿಕ್ಕೆ ಕೂಡ ತುಂಬ ವಿಶೇಷವಾಗಿರುವಂತಹ ಸಮಯ 5:03 5:54 ಈ ದಿನ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನೋಡ್ಕೊಂಡಿದ್ದೇವೆ. ಇನ್ನು ಇವತ್ತಿನ ಸೂರ್ಯೋದಯವನ್ನು ನೋಡಿದಾಗ ಸೂರ್ಯೋದಯ 6:44 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 6:08 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರಗಳು ಹೇಗಿವೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಗುರುಗಳೇ, ಮೊದಲ 6 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ಸರ್ವ ಮಂಗಳ ಮಾಂಗಲ್ಗೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶುಭ ಮಂಗಳವಾರ, ಧನುರ್ಮಾಸ ಆಚರಣೆ ಕೂಡ ನಡೀತಾ ಇದೆ. ಮಂಗಳ ಗೌರಿಯನ್ನು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡುವಂಥದ್ದು. ಹಾಗಾಗಿ ಇವತ್ತಿನ ದ್ವಾದಶ ರಾಶಿಗಳ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಇವತ್ತು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡುವಂಥ ಸಮಯ. ಬಹಳ ದಿನಗಳಿಂದ ಕಾಡುತ್ತಿದ್ದ ಚಿಂತೆಗಳಿಂದ ಪರಿಹಾರ ದೊರಕುವಂಥದ್ದು. ಯಾರೆಲ್ಲ ಮೇಷರಾಶಿಗಳು ಇರ್ತೀರ, ತುಂಬ ದಿವಸದಿಂದ ಒಂದು ಚಿಂತೆ ಮಾಡ್ತಾ ಇರ್ತೀರ ಮನಸ್ಸಲ್ಲಿ, ಏನೋ ಒಂದು ಹಾಕ್ಬಿಟ್ಟು, ಯಾವುದೋ ಒಂದು ಮನೆ ಆಗಿರಲ್ಲ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿರುವಂಥದ್ದು, ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ತೊಂದರೆ ಅನುಭವಿಸಿರೋದು, ಅಥವಾ ಏನೋ ಒಂದು ಮದುವೆ ವಿಚಾರನ ಆಗಿರ್ಬೋದು. ಈ ಚಿಂತೆ ತುಂಬ ಕಾಡ್ತಿರುತ್ತೆ. ಅದೆಲ್ಲವಕ್ಕೂ ಕೂಡ ಈ ದಿನ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ಪರಿಹಾರ ಕೂಡ ಈ ದಿನ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಹಳೆಯ ಹೂಡಿಕೆಗಳಿಂದ ಲಾಭ ಆಗುವಂಥದ್ದು. ತುಂಬ ಏನೋ ಹಿಂದೆ ಏನಾದರೂ ಕೆಲಸ ಕಾರ್ಯಕ್ಕೆ ಹಣವನ್ನು ಇನ್ವೆಸ್ಟ್ ಮಾಡಿದರೆ ಅದರಿಂದ ಇವತ್ತು ಲಾಭದಾಯಕ ಆಗುತ್ತೆ. ಹಿಂದಿಂದೆಲ್ಲ ನಿಮಗೆ ಈ ದಿನ ಧನಾಗಮನದ ನಿರೀಕ್ಷೆ ಕೂಡ ನೀವು ಮಾಡ್ಬೋದು ಮೇಷರಾಶಿಯವರು. ಇನ್ನು ಕೌಟುಂಬಿಕ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥದ್ದು. ಮನೆಯಲ್ಲಿ ಕುಟುಂಬದಲ್ಲಿ ಕೂಡ ನಿಮಗೆ ಅಂದರೆ ವಿಶೇಷವಾಗಿರುವಂತಹ ಸ್ಥಾನಮಾನ ಕೂಡ ಹೆಚ್ಚಾಗುವಂಥದ್ದು ಈ ದಿನ ಮೇಷರಾಶಿಯವರಿಗೆ ನೋಡ್ಬೋದು. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಇಂದು ಇತರರೊಂದಿಗೆ ಸಂತೋಷದ ದಿನವನ್ನು ಆನಂದಿಸುವಿರಿ ಅಂತ. ನೋಡಿ, ವೃಷಭ ರಾಶಿಯವರು ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಹೇಳ್ಬೋದು. ಜೊತೆಗಾರರ ಜೊತೆನೋ ಅಥವಾ ಬೇರೆಯವರ ಜೊತೆ ಇವತ್ತು ಸಂತೋಷದಿಂದ ಇರ್ತೀರ. ಕೆಲವರು ನೋಡಿ, ಯಾರಾದರೂ ಹೊಸಬರು ಸಿಕ್ಕರೆ ಅವರಿಂದ ಸ್ವಲ್ಪ ಇರುಸುಮರುಸು ಆಗುವಂಥದ್ದು, ಕಷ್ಟ ಅನುಭವಿಸ್ತಿರ್ತೀರ. ಆದರೆ ಇವತ್ತು ಈ ಹೊಸಬರ ಜೊತೆಯಲ್ಲೂ ಕೂಡ ತುಂಬ ಆನಂದವಾಗಿರ್ತೀರ, ಅನುಕೂಲ ಆಗುತ್ತೆ. ನಿಮಗೆ ಬೇಕಾದಂತಹ ಸ್ನೇಹಿತರು ಕೂಡ ಇದನ್ನು ಸಿಗುವಂಥದ್ದು ಕೂಡ ನೋಡ್ಬೋದು ವೃಷಭ ರಾಶಿಯವರಿಗೆ. ಇನ್ನು ಬಹಳ ದಿನಗಳಿಂದ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಕೂಡ ಸಿಗುವಂಥದ್ದು. ತುಂಬ ದಿನ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಈ ದಿನ ಮೇಷರಾಶಿಯವರಿಗೆ ತುಂಬ ಆರೋಗ್ಯ ಸಮಸ್ಯೆ ಬಳಲ್ತಾ ಇರ್ತೀರ, ಅದೆಲ್ಲವಕ್ಕೂ ಕೂಡ ಪರಿಹಾರ ಸಿಗುವಂಥ ಲಕ್ಷಣ ಕೂಡ ಈ ದಿನ ಗೋಚರ ಫಲದಲ್ಲಿರುವಂಥದ್ದು ಮೇಷರಾಶಿ ವೃಷಭ ರಾಶಿಯವರಿಗೆ. ಓಕೆ ಗುರುಗಳೇ, ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ದಾಮೋದರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್. ನಮ್ದು ಬೆಂಗಳೂರು, ನಮ್ದು ಆಂಧ್ರ. ನಾವು ಬೆಂಗಳೂರಲ್ಲಿ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರ್, ನಮ್ಮ ಬಗ್ಗೆನೇ ಸ್ವಲ್ಪ ಮಾತಾಡಬೇಕಾಗಿತ್ತು ಗುರುಜಿ ಹತ್ರ. ಸಮಯ ಇದೆಯಾ? ಇದೆ ಮೇಡಮ್, ಇದೆ ಮೇಡಮ್. ಹೇಳಿ. 21/10/1993 1993. ಓಕೆ. ಸಮಯ ರಾತ್ರಿ 9:30. ಯಾವ ಊರಿನಲ್ಲಿ ಹುಟ್ಟಿರೋದು? ನಾವು ಆಂಧ್ರ, ಕುಪ್ಪಂ ಅಂತ. ಓಕೆ, ಗುರುಜಿ ಇದ್ದಾರೆ. ಪ್ರಶ್ನೆ ಏನಿದೆ ಕೇಳಿ, ಮಾತಾಡಿ. ನಮಸ್ತೆ ದಾಮೋದರ್, ನಮಸ್ತೆ. ಹೇಳಿ, ಏನು ಪ್ರಶ್ನೆ ಇದೆ ಹೇಳಿ. ನಮಸ್ತೆ ಗುರುಜಿ. ಅದೇ ನಾವು ಆಂಧ್ರದಿಂದ ಬಂದು ಬೆಂಗಳೂರಲ್ಲಿ ಆ ಕೆಲಸ ಈ ಕೆಲಸ ಮಾಡ್ಕೊಂಡು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೋದ ವರ್ಷ
ಬೆಂಗಳೂರಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ. ಹಾಂ ಹಾಂ. ಅದು ಕೆಲವೊಂದು ಕಾರಣಾಂತರಗಳಿಂದ ಅದು ಸ್ವಲ್ಪ ನಿಂತೋಯ್ತು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಹಾಂ. ಅದು ಯಾವಾಗ ಸ್ಟಾರ್ಟ್ ಮಾಡಬೇಕು, ಹೆಂಗ್ ಸ್ಟಾರ್ಟ್ ಮಾಡಬೇಕು, ಸ್ವಲ್ಪ ಆಗುತ್ತಾ ಇಲ್ವಾ ಸ್ವಲ್ಪ ಅದು ಕೇಳ್ಬೇಕಾಯ್ತು ಗುರುಜಿ. ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಅಲ್ವಾ ನಿಮ್ಮದು? ಹೌದೌದು ಗುರುಜಿ. ಹೋಟೆಲ್ ಮಾಡ್ತಾ ಇದ್ರಾ? ಹೌದೌದು ಗುರುಜಿ. ಓಕೆ, ದಾಮೋದರವ್ರೆ, ನೀವು ಹೋಟೆಲ್ಲು ಜೊತೆಯಲ್ಲಿ ಯಾರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ರಾ ಇಲ್ಲ ನೀವೇ ಮಾಡ್ತಾ ಇದ್ರಾ? ಯಾಕಂದರೆ ನಿಮ್ಮ ಜಾತಕ ರೀತಿಯ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬಾರ್ದು. ಆದರೆ ನೋಡಿ, ಇದುವರೆಗೂ ಈ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯವರಿಗೆ ಹಿಂದಿನ ಈ 7.5 ಅಂತ ಏನು ಹೇಳ್ತೀವಿ, ಶನಿಯ ಪ್ರಭಾವದಿಂದ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಕಷ್ಟಗಳು ಅನುಭವಿಸಿರ್ತೀರ. ಈಗ ನೋಡಿ, ಈ ಪಾರ್ಟ್ನರ್ಶಿಪ್ಪಲ್ಲಿ ಅಂತ ಬಂದಾಗ ಚೆನ್ನಾಗಿ ಅಭಿವೃದ್ಧಿ ಆಗಿದ್ರೂ ಕೂಡ ಯಾರು ನಿಮ್ಮ ಜೊತೆಗಾರರು ಇರ್ತಾರೆ ಅವರಿಂದ ನೀವು ತೊಂದರೆಗಳು ಅನುಭವಿಸಿ ಈ ಹೋಟೆಲ್ ಉದ್ಯಮದಲ್ಲಿ ಕೂಡ ತುಂಬ ನಷ್ಟವನ್ನು ಕೂಡ ನೀವು ಅನುಭವಿಸುವಂತಹ ಆ ಕ್ಷಣಗಳು ಹಿಂದಿನ ದಿನಗಳಲ್ಲಿ ನೀವು ಅನುಭವಿಸಿದ್ರೆ. ಆದರೆ ಇವಾಗ ನೋಡಿ, ಧನುಸ್ಸು ರಾಶಿಯವರಿಗೆ ಈ ಶನಿಯ 7.5 ಮುಗಿದೋಗಿದೆ. ಈಗ ಶನಿಯ ಪ್ರಭಾವದಿಂದ ನಿಮಗೆ ಏನಾಗುತ್ತೆ, ಈ ವರ್ಷ ತುಂಬ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಈ ವರ್ಷ ನೋಡಿ, ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಮಾಡ್ಕೋಬಾರ್ದು. ನೀವು ಅಭಿವೃದ್ಧಿ ಆಗ್ತೀರಾ, ನಿಮ್ಮ ಸ್ವಂತಕ್ಕೆ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ಯಾಕಂದರೆ ಈ ಶನಿಯ 7.5 ಕೂಡ ಮುಗ್ದಿರುವಂಥದ್ದು. ಹಿಂದೆಲ್ಲ ಏನೇ ಕಷ್ಟ ಅನುಭವಿಸಿದ್ರು ಕೂಡ ಇನ್ನು ಮುಂದಕ್ಕೆ ಈ ವರ್ಷ ತುಂಬ ಚೆನ್ನಾಗಾಗುತ್ತೆ, ನಿಮಗೆ ಅಭಿವೃದ್ಧಿ ಆಗ್ತೀರಾ. ಯಾಕೆಂದರೆ ಶನಿಯ ಪ್ರಭಾವದಿಂದ ನಿಮಗೆ ಇಂದಿನ ದಿನಗಳಲ್ಲಿ ಸ್ವಲ್ಪ ಕುಂಠಿತವಾಗಿರುವಂಥದ್ದು, ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳು ಸಾಗಿರುತ್ತೆ. ಏನು ಕೆಲಸ ಮಾಡೋಕ್ಕೆ ಹೋದ್ರೂ ಕೂಡ ತೊಂದರೆಗಳು, ಆತಂಕಗಳು, ಅಡೆತಡೆಗಳೆಲ್ಲವೂ ಕೂಡ ತುಂಬ ಅನುಭವಿಸ್ಬಿಟ್ಟಿರ್ತೀರ. ಆದರೆ ಈ ವರ್ಷ ನೀವು ಏನು ಮಾಡ್ಕೊಳ್ಬೇಕು, ಹೊಸದಾಗಿ ನಿಮ್ಮ ಸ್ವಂತಕ್ಕೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಅದ್ರ ಜೊತೆ ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಆಂಜನೇಯನನ್ನು ನೀವು ಪ್ರತಿ ಶನಿವಾರದಾಗಲಿ ಅಥವಾ ದಿನನಿತ್ಯವೂ ಆಗಲಿ ಆಂಜನೇಯ ಸ್ವಾಮಿಯನ್ನು ನೀವು ಅವಶ್ಯಕವಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ತಾ ಇರಬೇಕು. ಮತ್ತು ಆಂಜನೇಯನ ದೇವಸ್ಥಾನಗಳಿಗೆ ಹೋಗಿ ಒಂದು ತುಳಸಿ ಅರ್ಚನೆಯನ್ನು ಕೂಡ ಮಾಡ್ಕೊಳ್ಳುವಂಥದ್ದು ಮಾಡ್ಕೊಳ್ಬೇಕು. ಅದರ ಜೊತೆಯಲ್ಲಿ ಇದು ಹೋಟೆಲ್ ಮತ್ತೆ ಪುನರಾರಂಭ ಮಾಡಿಕೊಂಡಾಗ ಒಂದು ಧನಾಕರ್ಷಣ ಯಂತ್ರ ಮತ್ತು ಈಗ ಒಂದು ಜನಾಕರ್ಷಣ ಯಂತ್ರವನ್ನು ಕೂಡ ನಾವು ಅನುಷ್ಠಾನ ಮಾಡಿ ಒಂದು ಸಿದ್ಧಿ ಮಾಡಿರ್ತೀವಿ. ಅದನ್ನು ಕೂಡ ಮನೆಯಲ್ಲಿ ನಿಮ್ಮ ಆ ಹೋಟೆಲಲ್ಲಿ ಇಟ್ಟು ಒಂದು ಪೂಜಾರಿಗಳನ್ನು ಮಾಡ್ಕೊಳ್ಳಿ. ಒಂದು ಸರಿ ನೀವು ನಮ್ಮ ಕಚೇರಿಗೆ ಬಂದರೆ ನಿಮಗೆ ಸಿಗುತ್ತೆ. ಆ ಧನಾಕರ್ಷಣ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ, ನಿಮಗೆ ಕ್ರಮೇಣವಾಗಿ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದರೆ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಗುರೂಜಿಯವರು ಸಿಗ್ತಾರೆ. ಹಾಗೆ ಒಂದು ಯಂತ್ರವನ್ನು ಇಟ್ಟು ಪೂಜೆ ಮಾಡಲಿಕ್ಕೆ ಹೇಳಿದ್ದಾರೆ. ಆ ಯಂತ್ರ ನಿಮ್ಮ ಅಗತ್ಯತೆ ಇತ್ತು ಅಂತ ಹೇಳಿದ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಫೋನ್ ನಂಬರ್ಗೆ ಕರೆ ಮಾಡಿ ಆರ್ಡ್ರ್ ಮಾಡ್ಬೋದು. ಸೊ ನಿಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಗುರೂಜಿಯವರು ಮಾಡ್ತಾರೆ ಅಂತ ಹೇಳ್ತಾ, ಇನ್ನು ಗುರುಗಳೇ, ಮುಂದಿನ ರಾಶಿ ಮಿಥುನ ರಾಶಿ ಹೇಗಿದೆ ತಿಳಿಸ್ಕೊಡಿ. ನೋಡಿ, ಈ ಮಿಥುನ ರಾಶಿಯವರಿಗೆ ನೋಡಿದಾಗ ದೀರ್ಘಕಾಲದ ಹೂಡಿಕೆಯಿಂದ ಲಾಭ ನಿರೀಕ್ಷಿಸಬಹುದು ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮಿಥುನ ರಾಶಿಯವರು ಇರ್ತಾರೆ, ಏನಾದರೂ ಒಂದು ಸಂದರ್ಭದಲ್ಲಿ ಹೂಡಿಕೆಗಳನ್ನು ಮಾಡಿರ್ತೀರಾ. ಈಗ ನೋಡಿ, ಈಗ ಹೂಡಿಕೆ ಮಾಡುವಂಥದ್ದು ತುಂಬ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ ಅದೆಲ್ಲ ಇದು. ಹಾಗಾಗಿ ಈ ದೀರ್ಘಕಾಲದ ಹೂಡಿಕೆಗಳು ತುಂಬ ಜಾಸ್ತಿ ಹೂಡಿಕೆ ಮಾಡುವಂಥದ್ದು ಅಥವಾ ಒಂದು ಲಾರ್ಜ್ ಸ್ಕೇಲಲ್ಲಿ ಒಂದು ಹೂಡಿಕೆ ಮಾಡುವಂಥದ್ದು ನೀವು ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು ಮಿಥುನ ರಾಶಿಯವ್ರಿಗೆ. ಇನ್ನು ಸ್ಥಿರಾಸ್ತಿ ಅಥವಾ ಆಸ್ತಿ ಖರೀದಿ ಆಲೋಚನೆ ಕೂಡ ತುಂಬ ಅನುಕೂಲವಾದಂತಹ ದಿನಗಳು ಮುಂದೆ ಸಿಗುತ್ತೆ ನಿಮಗೆ. ಒಂದು ಮನೆ ತಗೊಳ್ಲಿಕ್ಕನೋ ಅಥವಾ ಒಂದು ಸೈಟ್ ತಗೊಳ್ಲಿಕ್ಕೂ ಕೂಡ ತುಂಬ ವಿಶೇಷವಾಗಿರುವಂತಹ ಸಮಯ ಈ ವರ್ಷ ಆಗಿರುವಂಥದ್ದು. ನಿಮಗೆ ಅನುಕೂಲ ಆಗುತ್ತೆ ಮಿಥುನ ರಾಶಿಯವರು ಕೂಡ ಅಂತ ಹೇಳ್ಬೋದು. ಏನಾದರೂ ಆಸ್ತಿ ವಿಚಾರವಾಗಿ ಬಂದಾಗ ನೀವು ಪದೇ ತೊಂದರೆಗಳು ಅನುಭವಿಸಿದ್ದೆಲ್ಲವನ್ನು ಬಿಟ್ಟು ಈ ವರ್ಷ ನಿಮಗೆ ಅನುಕೂಲ ಆಗುತ್ತೆ. ಆಸ್ತಿ ವಿಚಾರದಲ್ಲಿ ಮಾಡ್ಕೊಳ್ಳಿ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಚಿಲ್ಲರೆ ಮತ್ತು ಸಗಟು ವ್ಯಾಪಾರಿಗಳಿಗೆ ಇಂದು ಭರವಸೆಯ ದಿನವಾಗಿರುವಂಥದ್ದು. ಯಾರೆಲ್ಲ ಕಟಕ ರಾಶಿಯವರು ಇರ್ತೀರಾ, ಚಿಲ್ಲರೆ ವ್ಯಾಪಾರಿಗಳು ಅಥವಾ ಸಗಟು ವ್ಯಾಪಾರಗಳು ಯಾರೆಲ್ಲ ಮಾಡ್ತಾ ಇರ್ತೀರಾ ಅವ್ರಿಗೆ ಅನುಕೂಲ ಆಗುತ್ತೆ. ಉತ್ತಮ ಫಲದಾಯಕ ಕೂಡ ಇರುವಂಥದ್ದು. ಮತ್ತು ಅಮೂಲ್ಯ ವಸ್ತುಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾರೆಲ್ಲ ಕರ್ಕಾಟಕ ರಾಶಿಯವರು ಅಮೂಲ್ಯ ವಸ್ತುಗಳ ಬಗ್ಗೆ ಅಂತ ಹೇಳ್ತಾ ಇದೆ ಅಂದರೆ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಆಗ್ಬೋದು ಅಥವಾ ನಿಮ್ಮಲ್ಲಿರುವ ಈ ಬಂಗಾರ ಒಡವೆಗಳಲ್ಲಾಗ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನವನ್ನು ನೀವು ಕಳಿಬೇಕಾಗುತ್ತೆ. ಇನ್ನು ಆರೋಗ್ಯದ ಚೇತರಿಕೆ ಕೂಡ ಉಂಟಾಗುತ್ತೆ. ಕಟಕ ರಾಶಿಯವರಿಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಚೇತರಿಕೆ ಕಾಣುವಂಥದ್ದು ಕೂಡ ನಾವು ಈ ದಿನ ನೋಡ್ಬೋದು ಕಟಕ ರಾಶಿಯವರಿಗೆ. ಇನ್ನು ಗುರುಗಳೇ, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ವನಜಾಕ್ಷಿಯವರು ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಮ್ಮ? ಗೊತ್ತಿದೆ ಮೇಡಮ್. ಹೇಳಿ. 14/2 1997. ಓಕೆ, 14/2/97. ಸಮಯ ಬೆಳಗಿನ ಜಾವ 5 ಗಂಟೆಯಿಂದ 5:30. ಓಕೆ, ಗುರುಜಿ ಇದ್ದಾರೆ. ಯಾವ ಊರಲ್ಲಿ ಹುಟ್ಟಿರೋದು? ದಾವಣಗೆರೆಯಲ್ಲಿ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಹೇಳಿ. ಗುರುಜಿ, ಇದು ನಮ್ಮ ಹೊಲದಲ್ಲಿ JCPಲಿ ಕೆಲಸ ಮಾಡುತ್ತಿದ್ವಿ. ಓಕೆ. ಎರಡು ಜೋಡಿ ಹಾವು ಅದು
ಕೆಳಗ್ ಸಿಕ್ಕಿ ಸತ್ತೋದ್ವು. Okay. ಅದಕ್ಕೆ ಏನ್ ಮಾಡ್ಬೇಕು ಪರಿಹಾರ ಒಂದ್ ಸ್ವಲ್ಪ ಎಷ್ಟು ದಿನ ಆಯ್ತಮ್ಮ ಈ ತರ ಆಗಿ? 1 ವರ್ಷ ಆಗಕ್ ಬಂತು ಗುರುಜಿ. ಅವಾಗಿಂದ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ. ನೋಡಿ, ಯಾವುದೇ ಕಾರಣಕ್ಕೂ ಈ ತರ ನಾವು ಒಂದು ಸರ್ಪ ಸಂಹಾರ ಆಗಿರುವಂತಹ ಒಂದು ಸ್ಥಳದಲ್ಲಿ ಆ ರೀತಿಯಾದಾಗ ಏನಾಗುತ್ತೆ ಅಂದ್ರೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಅನುಭವಿಸ್ತೀರಾ, ಮತ್ತೆ ಆ ಒಂದು ಸ್ಥಳದಲ್ಲಿ ಏನು ಕೂಡ ನಿಮಗೆ ಅಭಿವೃದ್ಧಿ ಆಗ್ತಾ ಇರಲ್ಲ. ಈಗ ಒಂದು ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ಅಚಾನಕ್ಕಾಗಿ ಕೆಲಸ ಕಾರ್ಯಗಳು ಆಗ್ಬಿಟ್ಟಿರ್ತಾರೆ. ಹಾಗಾಗಿ ನೀವೇನು ಮಾಡಬೇಕು, ಈ ಜೋಡಿ ಇರುವಂಥದ್ದು ಒಂದು ಅವಶ್ಯಕವಾಗಿ ನೀವು ಒಂದು ಪ್ರತಿಷ್ಠೆ ಮಾಡಬೇಕಾಗುತ್ತೆ. ಯಾಕೆ ಜೋಡಿ ನಾಗರ ಪ್ರತಿಷ್ಠೆ ನಿಮ್ಮ ಹೊಲದಲ್ಲಿ, ಯಾಕಂದರೆ ಇದು ಹೊಲ ಆಗಿರೋದ್ರಿಂದ ನೀವು ಆರಾಮಾಗಿ ನೀವು ಒಂದು ಸ್ಥಳದಲ್ಲಿ ನೋಡಿ ಒಂದು ಪ್ರತಿಷ್ಠಾಪನೆ ಒಂದು ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ನೀವೇನಾದರೂ ಈ ನಾಗರಕ್ಕೆ ಹಾಲೆರೆಯೋ ಒಂದು ಪದ್ಧತಿ ನಿಮ್ಮಲ್ಲಿ ಇತ್ತು ಅಂದರೆ, ಈ ಕೆಲವರು ಈ ನಾಗರಿಗೆ ಹಾಲು ಎರಿಯಲ್ಲ, ಅವರು ಪರವಾಗಿಲ್ಲ, ಅವ್ರೇನು ಮಾಡ್ಕೋಬೇಕಂದ್ರೆ ಅಂಥವರೆಲ್ಲ ಈ ಕುಕ್ಕೆ ಸುಬ್ರಹ್ಮಣ್ಯನೋ ಅಥವಾ ಒಂದು ಘಾಟಿ ಸುಬ್ರಹ್ಮಣ್ಯಗಳಿಗೆ ಹೋಗಿ ಅಲ್ಲಿ ಕೂಡ ಪ್ರತಿಷ್ಠಾಪನೆಗಳು ಮಾಡ್ತಾರೆ. ಅಲ್ಲಿ ಅವಶ್ಯಕವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಆ ದೋಷ ಪರಿಹಾರ ಆಗಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ವಂಶನಾಶಕ್ಕೂ ಕೂಡ ಇದು ಮೂಲ ಅಂತಲೂ ಕೂಡ ಹೇಳ್ಬೋದು ಶಾಸ್ತ್ರದಲ್ಲಿ. ಹಾಗಾಗಿ ಅವಶ್ಯಕವಾಗಿ ನಿಮಗೆ ಏನಾದರೂ ಅಲ್ಲಿ ನಿಮಗೆ ಅನುಕೂಲ ಇತ್ತು ಅಂತಂದರೆ ನಿಮ್ಮ ಹೊಲದಲ್ಲಿ ನೀವು ಅವಶ್ಯಕವಾಗಿ ಒಂದು ಈ ನಾಗರ ಪ್ರತಿಷ್ಠೆಯನ್ನು ಮಾಡ್ಕೊಳ್ಳಿ. ಅದನ್ನು ಚಿಕ್ಕದಾಗಿ ಮಾಡ್ಕೋಬೋದು. ಅದನ್ನು ನೋಡಿ ದಿನನಿತ್ಯವೂ ಪೂಜೆ ಮಾಡಬೇಕು ಅಂತ ಹೇಳಿ ಕೆಲವರು ಕೇಳ್ತಾರೆ, ಗುರುಗಳೇ ದಿನನಿತ್ಯವೂ ಪೂಜೆ ನಮ್ಮ ಕೈಲಿ ಮಾಡ್ಲಿಕ್ಕಾಗಲ್ಲ, ಏನು ಮಾಡಬೇಕು ಅಂತ. ಕೆಲವೊಂದು ಪರ್ವಕಾಲಗಳೇನೋ ಪಂಚಮಿ ದಿನಗಳಲ್ಲಿ ಮತ್ತು ದಶಮಿ ದಿನಗಳಲ್ಲಿ ಅಥವಾ ಒಂದು ದಿನ, ವಾರಕ್ಕೆ ಒಂದು ದಿನ ಅಂತ ಇಟ್ಕೊಳ್ಳಿ, ಒಂದು ಶನಿವಾರನೋ ಅಥವಾ ಮಂಗಳವಾರನೋ ಇದನ್ನ ಇಟ್ಕೊಂಡು ನೀವು ಮಾಡ್ಕೊಂಡು. ಯಾಕಂದರೆ ಮಂಗಳವಾರ ಅಂತೂ ತುಂಬ ಶುಭ ಅಂತ ಕೂಡ ನಾವು ಹೇಳ್ತೀವಿ. ಈ ಸುಬ್ರಹ್ಮಣ್ಯನ ಆರಾಧನೆ ಕೂಡ ಮಂಗಳವಾರ ದಿನ ಆಗುವಂಥದ್ದು. ಹಾಗಾಗಿ ಈ ನಾಗರಿಗೆ ಕೂಡ ನೀವು ಪ್ರತಿ ಮಂಗಳವಾರದೋ ಅಥವಾ ಶನಿವಾರದಂದು ನೀವು ಪೂಜೆಗಳನ್ನು ಮಾಡ್ಕೊಳ್ತಾ ಬನ್ನಿಮ್ಮ, ನಿಮಗೆ ಅನುಕೂಲ ಆಗುತ್ತೆ. ಮನೆಯಲ್ಲೂ ಕೂಡ ಅಭಿವೃದ್ಧಿ ಆಗ್ತೀರಾ. ಯಾಕಂದರೆ ಇದು ಅಚಾನಕ ಆಗಿರುವಂಥದ್ದು, ಗೊತ್ತಿಲ್ಲದೆ ಆಗಿರುವಂಥದ್ದು. ಅದಕ್ಕೆ ಏನು ಪರಿಹಾರಗಳು ಬೇಕು ಮಾಡಿಕೊಂಡಾಗ ಯಾವುದೇ ತೊಂದರೆಗಳಿದ್ರೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅದ್ರ ಜೊತೆ ನಿತ್ಯವೂ ಕೂಡ ಮನೆಯಲ್ಲಿ ದೀಪಾರಾಧನೆ ಆಗ್ತಾ ಇರಬೇಕು. ಯಾಕಂದರೆ ನಾವು ಒಂದು ಸರ್ಪ ಸಂಹಾರ ಮಾಡಿರುವಂಥದ್ದು, ಯಾಕಂದರೆ ಅದರಿಂದ ತೊಂದರೆಗಳು ಆಗುತ್ತೆ. ಹಾಗಾಗಿ ನೀವು ಅವಶ್ಯಕವಾಗಿ ಈ ಕೆಲಸವನ್ನು, ಈ ತಂತ್ರವನ್ನು ಮಾಡಿಕೊಳ್ಳಲೇಬೇಕಾಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿದ್ದಾರೆ. ಆ ಒಂದು ಪರಿಹಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಹೇಗೆ ಮಾಡಿಸ್ಕೊಳ್ಳೋದು ಅನ್ನೋದಾದರೆ ನೇರವಾಗಿ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಭೇಟಿಯಾಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಭೇಟಿ ಆಗಬಹುದಾಗಿದೆ. ಇನ್ನು ಗುರುಗಳೇ, ಮುಂದಿನ ರಾಶಿ ಸಿಂಹ ರಾಶಿ. ನೋಡಿ, ಇಂದು ಕ್ರೀಡೆಗಳಲ್ಲಿ ಸಮಯ ಕಳೆಯುವುದರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚಾಗುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ಇರ್ತಾರೆ ನೋಡಿ, ಸಾಮಾನ್ಯವಾಗಿ ನಾವು ಏನೋ ಒಂದು ಕ್ರೀಡೆ ಆಡೋದು ಅಥವಾ ಒಂದು ಏನಾದರೂ ಆಟೋಟಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಏನಾಗುತ್ತೆ, ಎಷ್ಟೋ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಸಿಂಹರಾಶಿಯವರು ಕೂಡ ಇವತ್ತು ಕ್ರೀಡೆ ವಿಚಾರದಲ್ಲಿನೋ ಅಥವಾ ಒಂದು ವ್ಯಾಯಾಮ ಮಾಡುವಂಥದ್ದು, ಒಂದು ಯೋಗಾಸನ ಮಾಡುವಂಥದ್ರಲ್ಲಿ ತೊಡಗಿಕೊಳ್ಳಿ. ಏನೇ ದೋಷಗಳು, ಏನೇ ದೈಹಿಕವಾಗಿರುವಂತಹ ಸಮಸ್ಯೆಗಳು ಕೂಡ ನಿಮಗೆ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಹಣವನ್ನು ಕೂಡ ಬೇರೆಯವರಿಗೆ ಸಾಲವಾಗಿ ನೀಡುವ ಬಗ್ಗೆ ಜಾಗರೂಕರಾಗಿರಬೇಕು. ಸಿಂಹರಾಶಿಯವರು ಅವಶ್ಯಕವಾಗಿ ಹಣವನ್ನು ಏನಾದರೂ ಬೇರೆಯವರಿಗೆ ಕೊಡೋದು ಅಥವಾ ಸಾಲವಾಗಿ ಕೊಡ್ತಾರೆ ಕೆಲವರು, ಅದಕ್ಕೆ ಅವಶ್ಯಕವಾಗಿ ನೀವತ್ತು ಜಾಗರೂಕರಾಗಿ ಕೊಡಬೇಕಾಗುತ್ತೆ. ಯಾಕಂದರೆ ಮೋಸ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಈ ದಿನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ವೃತ್ತಿಪರರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಬೆಂಬಲ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿಯವರಿಗೆ ಏನಾದರೂ ಕೆಲಸ ಮಾಡಿ ನೀವು, ಅಂದರೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಯಾರು ನಿಮ್ಮ ಜೊತೆಗಾರರಿರ್ತಾರೆ ಅವರ ಒಳ್ಳೆಯ ಒಂದು ಅನುಗ್ರಹ, ಅಂದರೆ ಅವರ ಜೊತೆಯಲ್ಲಿ ನೀವು ಯಾವಾಗ ಒಳ್ಳೆ ಥರದಲ್ಲಿ ಮಾತನಾಡ್ತೀರ ಆವಾಗ ನಿಮ್ಮ ಆತ್ಮವಿಶ್ವಾಸ ಕೂಡ, ಅವರ ಬೆಂಬಲದಿಂದ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವಂಥದ್ದು ನೋಡ್ಬೋದು. ಆತ್ಮವಿಶ್ವಾಸ ಹೆಚ್ಚಾದರೆ ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ಯಶಸ್ಸನ್ನು ಕೂಡ ಪಡಿಬೋದು ಅಂತ ಹೇಳುತ್ತೆ. ಇನ್ನು ಉತ್ತಮ ವಿದ್ಯಾಭ್ಯಾಸದಲ್ಲಿ ಕೂಡ ತುಂಬ ಅಭಿವೃದ್ಧಿ ಕೂಡ ನೀವು ಹೊಂದ್ತೀರಾ ಅಂತಲೂ ಕೂಡ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ಪ್ರಭಾಮಣಿಯವರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಮಗು ಬಗ್ಗೆ ಕೇಳಬೇಕಾಯ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. ಜಾತಕ ಬರ್ಸಿದೀವಿ ಮೇಡಮ್. ಓಕೆ, ಮಗು ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ. ಸರಿ, ಗುರುಜಿ ಒಟ್ಟಿಗೆ ಆಗಿದ್ರೆ ನೇರವಾಗಿ ಮಾತಾಡಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನೋಡಿ, ಈಗ ಮೂಲ ನಕ್ಷತ್ರ ಅನ್ನೋಂಥದ್ದು ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಜನಗಳು ಮಾತಾಡ್ತಾ ಇರ್ತಾರೆ, ಮೂಲ ನಕ್ಷತ್ರ ಜನನ ದೋಷ ಇದೆ, ಪರಿಹಾರ ಮಾಡ್ಕೊಳ್ಬೇಕು ಅಂತ. ಎಷ್ಟು ದಿನ ಆಯ್ತು ಮಗು ಹುಟ್ಟಿ?
3 ತಿಂಗಳಾಯ್ತು ಹಾ ನೋಡಿ, ಅವಶ್ಯಕವಾಗಿ ನೀವು ಒಂದು ಗೋಮುಖ ಪ್ರಸವ ಶಾಂತಿಯನ್ನು ಮಾಡಿಸ್ಕೊಂಡ್ಲೇಬೇಕಾಗುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಕೂಡ, ನೀವು ಯಾರೇ ಜಾತಕರ ಹತ್ರ ಹೋದ್ರೂ ಕೂಡ ಇದನ್ನು ಹೇಳ್ತಾ ಇರ್ತಾರೆ, ಮೂಲ ನಕ್ಷತ್ರ ಅಂದ್ರೆ ತೊಂದರೆ ಅಂತ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ನೋಡಿದೀವಿ, ಈ ಮೂಲ ನಕ್ಷತ್ರದ ಹೆಣ್ಣನ್ನು ಮದುವೆ ಆಗ್ಲಿಕ್ಕೂ ಕೂಡ ತುಂಬಾ ಹಿಂದೆ ಮುಂದೆ ನೋಡ್ತಾರೆ. ಆ ನಕ್ಷತ್ರದಲ್ಲಿ ಜನನವಾದ್ರೆ ಆ ತರ ಕಂಟಕ ಇದೆ, ಈ ತರ ಕಂಟಕ ಇದೆ, ತಂದೆಗೆ ಕಂಟಕ, ಮಾವನರಿಗೆ ಕಂಟಕ, ಆ ಥರ ತುಂಬಾ ಜನ ಹೇಳ್ತಿರುವಂಥದ್ದು ನೋಡಿರ್ತೀವಿ. ಆದ್ರೆ ಅವಶ್ಯಕವಾಗಿ ಅದಿದೆ, ಒಂದು ಶಾಸ್ತ್ರ ಪ್ರಕಾರವಾಗಿ ಏನಿದೆ ಅದನ್ನು ತಿಳ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರು ಎಲ್ಲರಿಗೂ ಕೂಡ ತೊಂದರೆ ಇದೆ ಅಂತ ಅಲ್ಲ. ಕೆಲವೊಂದು ಪಾದಗಳಲ್ಲಿ ನೋಡಿ, ಒಂದು ನಕ್ಷತ್ರಕ್ಕೆ 4 ಪಾದವಾಗಿ ವಿಂಗಡಣೆ ಆಗಿರುತ್ತೆ. ಅದರಲ್ಲಿ ಯಾವ ಪಾದಕ್ಕೆ ದೋಷ ಇದೆ ನೋಡ್ಕೊಳ್ಬೇಕಾಗುತ್ತೆ. ಈ ಮಗುದು ಯಾವ ಪಾದ ನೋಡ್ಕೊಂಡು ಒಂದ್ಸರಿ ನೀವು ಅದನ್ನ ನಮ್ಗೆ ಡೀಟೇಲ್ಸ್ ಕಳಿಸಿದ್ರೆ ನಾವು ನಿಮ್ಗೆ ನೋಡಿ ಹೇಳ್ತೀವಿ. ಆದ್ರೆ ಈ ಮೂಲ ನಕ್ಷತ್ರಕ್ಕೆ ಏನು ದೋಷಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಅಂದಾಗ ಅವಶ್ಯಕವಾಗಿ ಗೋಮುಖ ಪ್ರಸವ ಶಾಂತಿಯನ್ನು ಮನೆಯಲ್ಲೇ ಮಾಡುವಂಥದ್ದು ಇದು. ಈಗ ನೆಕ್ಸ್ಟ್ ನೀವು ಒಂದು ನಾಮಕರಣ ಮಾಡುವ ಸಮಯದಲ್ಲೋ ಅಥವಾ ಏನಾದರೂ ಈಗ ಚೂಡಾಕರ್ಮನೋ ಅಥವಾ ಏನು ಅನ್ನಪ್ರಾಶನ ಮಾಡುವ ಒಂದು ಸಮಯದಲ್ಲಿ ವರ್ಷದೊಳಗಡೆ ಇದೆಲ್ಲ ಆಗ್ಬಿಡುತ್ತೆ. ಇಂಥ ಒಂದು ಸಮಯದಲ್ಲಿ ಗೋಮುಖ ಪ್ರಸವ ಶಾಂತಿಯನ್ನು ಕೂಡ ಮಾಡ್ಕೊಳ್ಳಿ, ಅವಶ್ಯಕವಾಗಿ ಅನುಕೂಲ ಆಗುತ್ತೆ ಅಂತಲೂ ಕೂಡ ಅಭಿವೃದ್ಧಿ ಆಗ್ತಾರೆ. ಯಾಕಂದ್ರೆ ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣು ಮುಂದೆ ತುಂಬ ಲಕ್ಷ್ಮಿಯಾಗಿ ಬರ್ತಾಳೆ ಅಂತಲೂ ಕೂಡ ಹೇಳುತ್ತೆ ಶಾಸ್ತ್ರದಲ್ಲಿ. ಕೊಟ್ಟಂಥ ಮನೆಗೆ ತುಂಬ ಅಭಿವೃದ್ಧಿ ಆಗ್ತಾರೆ. ನಾವು ಸಾಮಾನ್ಯವಾಗಿ ನೋಡಿದ್ದೀವಿ, ಈ ಮೂಲ ನಕ್ಷತ್ರದಲ್ಲಿ ಮದುವೆ ಆಗಿರೋ ಒಂದು ಹೆಣ್ಣು ಮನೆಗೆ ಬಂದಾಗ ತುಂಬ ವಿಶೇಷವಾಗಿ ಮನೆ ಅಭಿವೃದ್ಧಿ ಆಗಿರುವಂಥದ್ದು, ಅಥವಾ ಯಾರು ಮದುವೆ ಆಗಿರ್ತಾನೆ ಆ ಮನುಷ್ಯ ತುಂಬ ಅಭಿವೃದ್ಧಿ ಆಗ್ತಾನೆ. ಈಗ ಏನು ಹಣದ ವಿಚಾರವಾಗಿ ಏನಾದರೂ ಕೊರತೆ ಆಗಿದ್ದು, ಅವನೇನಾದರೂ ನಾಸ್ತಿಕನಾಗಿದ್ರು ಕೂಡ ಅಥವಾ ದರಿದ್ರನಾಗಿದ್ರು ಕೂಡ ಅವನು ಧನ ಪ್ರಾಪ್ತಿ ಆಗುತ್ತೆ, ರಾಜನಾಗ್ತಾನೆ ಅಂತಲೂ ಕೂಡ ಹೇಳುತ್ತೆ. ಹಾಗಾಗಿ ನೀವೇನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಇದೊಂದು ನಕ್ಷತ್ರ ಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ತಕ್ಕಂಥ ಮಾಹಿತಿಯನ್ನು ಗುರೂಜಿಯವರು ನೀಡಿದ್ದಾರೆ. ಜೊತೆಗೆ ಕೆಲವೊಂದು ಶಾಂತಿ ಹೋಮಗಳನ್ನು ಮಾಡಿಸಲಿಕ್ಕೆ ಹೇಳಿದ್ದಾರೆ. ಅದರ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಗುರೂಜಿಯವ್ರನ್ನ ನೀವು ನೇರವಾಗಿ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಗುರುಗಳೇ, ಮುಂದಿನ ರಾಶಿ ತುಲಾರಾಶಿ. ಈ ದಿನ ತುಲಾರಾಶಿಯವರಿಗೆ ಯಾವುದೇ ವ್ಯವಹಾರವನ್ನು ಮಾಡುವನ್ನ 2 ಬಾರಿ ಯೋಚನೆ ಮಾಡಬೇಕು ಅಂತ ಹೇಳುತ್ತೆ. ಅಂದ್ರೆ ಯಾವುದೇ ಒಂದು ಕೆಲಸ ನೀವೇನಾದ್ರೂ ಇವತ್ತು ಸಾಮಾನ್ಯವಾಗಿ ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ. ಆದರೆ ಇವತ್ತು ಏನಾಗುತ್ತೆ, ಒಂದು ನಿಮ್ಮಷ್ಟಕ್ಕೆ ನೀವು ಏನಾದರೂ ಒಂದು ನಿರ್ಧಾರ ಮಾಡಬೇಕು ಅಂದ್ಕೊಂಡಿದ್ರೆ 2 ಬಾರಿ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ದೂರದ ಪ್ರಯಾಣದಲ್ಲಿ ಕೂಡ ಲಾಭ ಇರುವಂಥದ್ದು. ಏನಾದರೂ ದೂರದ ಪ್ರಯಾಣ ಇತ್ತು, ಇಲ್ಲ ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ರೆ ನೋಡಿ ಅನುಕೂಲ ಆಗುತ್ತೆ. ಇವತ್ತು ಏನಾದರೂ ನಿಮ್ಮ ಕೆಲಸ ಕಾರ್ಯ ಇತ್ತು ಅಂತಂದ್ರೆ ಹೋಗ್ಬೇಕೋ ಬೇಡವೋ ಅಂತ ಏನಾದರೂ ಮನಸ್ಸಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾದರೂ ಪ್ರಯಾಣದಲ್ಲಿ ಎಲ್ಲ ಹೋಗಿ ಬೇರೆ ಕಡೆ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ ಅವಶ್ಯಕವಾಗಿ ಪ್ರಯಾಣ ಮಾಡಿ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸ್ನೇಹಿತರಿಂದನೂ ಕೂಡ ಅನುಕೂಲ ಆಗುತ್ತೆ. ಏನಾದರೂ ನಿಮ್ಮ ಸ್ನೇಹಿತರಿಂದ ಯಾವುದೇ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರು ಕೂಡ ಇದನ್ನು ನಿಮಗೆ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ, ಇಂದು ನಿಮ್ಮ ತ್ವರಿತ ನಿರ್ಧಾರಗಳಿಂದ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರಾ ಸ್ವಲ್ಪ ನಿರ್ಧಾರ ಮಾಡಬೇಕಾಗುತ್ತೆ. ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಒಂದು ಉದ್ಯೋಗದಲ್ಲಿ ಆಗಲಿ, ವ್ಯಾಪಾರದಲ್ಲಿ ಆಗಲಿ, ಅಥವಾ ಒಂದು ಮನೆಯಲ್ಲಿ ಆಗಲಿ, ಏನೇ ಸಮಸ್ಯೆಗಳಿದ್ರು ಕೂಡ ಒಂದು ನಿರ್ಧಾರ ಮಾಡಲೇಬೇಕಾಗುತ್ತೆ. ಆ ಸಮಸ್ಯೆಗೆ ತಕ್ಕ ಪರಿಹಾರಗಳನ್ನು ಈ ದಿನ ನೀವು ತ್ವರಿತವಾಗಿ ತುಂಬ ಬೇಗನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಬಟ್ಟೆ ಒಡವೆಗಳ ಖರೀದಿ ಯೋಗ ಕೂಡ ಇರುವಂಥದ್ದು. ಏನಾದರೂ ವಸ್ತ್ರ ತಗೊಳ್ಲಿಕ್ಕೆ, ಒಡವೆ ತಗೊಳ್ಲಿಕ್ಕೂ ಕೂಡ ತುಂಬ ಯೋಗ ಅಂತೆ, ಅಂದರೆ ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ ಅಂತಲೂ ಕೂಡ ಇದನ್ನ ಹೇಳ್ಬೋದು. ಇನ್ನು ತಾಯಿಯ ಆರೋಗ್ಯದ ಬಗ್ಗೆ ಕೂಡ ಎಚ್ಚರಿಕೆ ವಹಿಸಬೇಕು. ವೃಶ್ಚಿಕ ರಾಶಿಯವರು ಯಾರೆಲ್ಲ ಇರ್ತೀರಾ, ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ ಅವಶ್ಯಕವಾಗಿ ಅಂತಲೂ ಕೂಡ ಹೇಳ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದು. ಯಾರೆಲ್ಲ ಧನುರಾಶಿಗಳು ಇರ್ತೀರಾ, ಮಾಡತಕ್ಕಂತಹ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಹಿನ್ನಡೆ ಕಾಣುವಂಥದ್ದು, ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ಕೂಡ ಅವಶ್ಯಕವಾಗಿರುವಂಥದ್ದು. ಧನುರಾಶಿಯವರು ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಜಾಗೃತರಾಗಿರಬೇಕು, ಅದ್ರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ವಿವಾದಗಳು ಉಂಟಾಗುವಂಥದ್ದು ನೋಡ್ಕೊಳ್ಬೇಕಾಗುತ್ತೆ. ಧನುರಾಶಿಯವರು ಏನಾದರೂ ಆಸ್ತಿ ವಿಚಾರವಾಗಿ ಮಾತುಕತೆನೋ ಅಥವಾ ಏನಾದರೂ ಇದ್ರೆ ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ. ಇದನ್ನ ಸ್ವಲ್ಪ ಅದರಿಂದ ತೊಡಕುಗಳು, ತೊಂದರೆಯನ್ನು ಕಾಣುವಂಥದ್ದು ನೋಡ್ಬೋದಾಗಿದೆ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿ, ಸರ್ಕಾರಿ ವ್ಯವಹಾರದಲ್ಲಿ ಹೆಚ್ಚು ಅಭಿವೃದ್ಧಿ ಕೂಡ ಹೊಂದುವಂಥದ್ದು. ಯಾರೆಲ್ಲ ಮಕರ ರಾಶಿ ಇರ್ತೀರಾ, ಗೌರ್ಮೆಂಟ್ ಕೆಲಸಗಳು ಯಾರೆಲ್ಲ ಮಾಡ್ತಾ ಇದ್ದೀರಾ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮುಂಬಡ್ತಿ ಸಿಗುವಂಥದ್ದು, ಅಂದರೆ ಯಾರೆಲ್ಲ ಈ ಗೌರ್ಮೆಂಟ್ ಕೆಲಸ, ಸರ್ಕಾರದಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರಾ, ನಿಮಗೆ ಒಳ್ಳೆಯದಾಗುತ್ತೆ, ಒಳ್ಳೆ ದಿನ ಅಂತ ಹೇಳ್ಬೋದು. ಮುಂದಿನ ದಿನಗಳು ನಿಮಗೆ ಶುಭದಾಯಕ ಆಗುವಂಥದ್ದು ಕೂಡ ಮಕರ ರಾಶಿಯವರಿಗೆ. ಇನ್ನು ಸ್ವಯಂ ಉದ್ಯೋಗಿಗಳಿಗೆ ಹೆಚ್ಚು ಧನಲಾಭ ಉಂಟಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದೆ. ಯಾರೆಲ್ಲ ಸ್ವಂತಕ್ಕೆ ಕೆಲಸ ಕಾರ್ಯಗಳು ಮಾಡ್ಕೊಳ್ತಿರ್ತೀರಾ ಅವರೂ ಕೂಡ ಅಭಿವೃದ್ಧಿ ಆಗ್ತಾರೆ, ಧನಾಗಮನದ ನಿರೀಕ್ಷೆ ಮಾಡ್ಬೋದು ಅಂತಲೂ ಕೂಡ ಈ ದಿನ ಮಕರ ರಾಶಿಯವರಿಗೆ ಹೇಳುವಂಥದ್ದು. ಇನ್ನು ದೂರದ ಪ್ರಯಾಣದಿಂದ ಕೂಡ ಲಾಭ ಆಗುತ್ತೆ ಮಕರ ರಾಶಿಯವರಿಗೂ ಕೂಡ.
ದೂರದ ಪ್ರಯಾಣದಿಂದ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳುವಂಥದ್ದು. ಇನ್ನು ಕುಂಭರಾಶಿ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ಮಾನಸಿಕವಾಗಿ ನಿಮಗೆ ನೆಮ್ಮದಿ ಕಳ್ಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಿದ್ದೆ. ಹಾಗಾಗಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡುವ ಮುನ್ನ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ಮುನ್ನುಗ್ಗಿ ನೀವು ಕೆಲಸ ಕಾರ್ಯಗಳು ಆಗುತ್ತೆ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ. ಇನ್ನು ಸ್ನೇಹಿತರಿಂದ ಹಣದ ಅಭಾವ ಕೂಡ ಜಾಸ್ತಿ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ಸ್ವಲ್ಪ ಜಾಗೃತರಾಗಿರಿ. ಇನ್ನು ಸ್ನೇಹಿತರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಸ್ನೇಹಿತರಿಂದ ಒಳ್ಳೆಯ ಅನುಕೂಲದ ವಾತಾವರಣ ಈ ದಿನ ಸೃಷ್ಟಿಯಾಗುವಂಥದ್ದು ನೋಡ್ಬೋದು ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ನೋಡಿದಾಗ ದೂರದ ಪ್ರಯಾಣದಲ್ಲಿ ಅಭಿವೃದ್ಧಿ ಅಂತ ಹೇಳ್ತೀವಿ. ನೋಡಿ, ಮೀನರಾಶಿಯವ್ರಿಗೂ ಕೂಡ ದೂರದ ಪ್ರಯಾಣದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ನಾವು ಸಾಮಾನ್ಯವಾಗಿ ಹೇಳ್ತೀವಿ ಏನಾದರೂ ದೂರದ ಪ್ರಯಾಣ ಇತ್ತು ಅಂದರೆ ಎಚ್ಚರಿಕೆಯಿಂದ ಹೋಗಬೇಕು ಅಂತ ಹೇಳ್ತಾ ಇರ್ತೀವಿ. ಆದರೆ ಈ ದಿನ ಮೀನರಾಶಿಯವರಿಗೆ ದೂರದ ಪ್ರಯಾಣದಲ್ಲಿ ಅನುಕೂಲ ಆಗುತ್ತೆ. ಹಾಗೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಅನುಕೂಲ ಅಂತ ಕೂಡ ಹೇಳ್ಬೋದು. ಒಂದು ಪೂಜೆ ಪುನಸ್ಕಾರ ಮಾಡುವಂಥದ್ದು ಅಥವಾ ಆಧ್ಯಾತ್ಮಿಕವಾಗಿ ಏನಾದರೂ ಮಾಡ್ಕೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅದರಿಂದ ಮಾನಸಿಕವಾಗಿ ಕೂಡ ನೆಮ್ಮದಿ ಸಿಗುತ್ತೆ, ದೈಹಿಕವಾಗಿ ಕೂಡ ಸದೃಢ ಆಗ್ತೀರಾ, ಸಬಲರಾಗ್ತೀರಾ ಅಂತಲೂ ಕೂಡ ಹೇಳ್ಬೋದು. ಇನ್ನು ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕಾಗುತ್ತೆ. ಮೀನರಾಶಿಯವರು ಏನಾದರೂ ಮಕ್ಕಳಿದ್ದಾಗ ಅವರ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು. ಏನಾದರೂ ಎಲ್ಲರೂ ಹೊರಗಡೆ ಕರ್ಕೊಂಡೋಗಿ ಸುಮ್ಮನೆ ಬಿಟ್ಬಿಡೋದು ಅಥವಾ ಏನಾದರೂ ಮನೆಯಲ್ಲಿನೂ ಕೂಡ ಆಗಲಿ, ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಜಾಗೃತರಾಗಿ ಈ ದಿನವನ್ನು ಕಳೆಯಬೇಕಾಗುತ್ತೆ ಮೀನರಾಶಿಯವರು. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿತ್ತು, ಇದನ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದು ತಲುಪಿದ್ದೀವಿ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ಏನಿದೆ ಚುಟುಕಾಗಿ ಹೇಳೋದಾದ್ರೆ? ನೋಡಿ, ಇವಾಗ ಏನಂತಂದ್ರೆ ಮನೆಯಲ್ಲಿ ಯಾವೆಲ್ಲ ಗಿಡಗಳು ಬೆಳೆಸಬೇಕು ಅಂತ ಸಾಮಾನ್ಯವಾಗಿರುತ್ತೆ, ಎಲ್ಲಿ ಇಡಬೇಕು ಅನ್ನೋಂಥದ್ದು ಕೂಡ ಇರುತ್ತೆ. ನೋಡಿ, ಅವಶ್ಯಕವಾಗಿ ತುಳಸಿ ಗಿಡ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ನೋಡಿ, ತುಳಸಿ ಗಿಡ ಎಲ್ಲಿಡಬೇಕು ಅಂತ ಕೇಳ್ತಾರೆ ಕೆಲವರು. ನೋಡಿ, ಮನೆಯ ಒಂದು ಅಂದ್ರೆ ಮುಖ್ಯ ದ್ವಾರ ಅಂತ ಹೇಳ್ತೀವಿ, ಮೇನ್ ಡೋರ್ ಮುಂಭಾಗದಲ್ಲಿ ಕೂಡ ತುಳಸಿ ಇಡಬಹುದು. ತುಳಸಿ ಗಿಡವನ್ನು ಒಂದು ಪ್ರತಿಷ್ಠಾಪನೆ ಮಾಡ್ಕೊಳ್ಬಹುದು. ಮತ್ತೆ ಈಶಾನ್ಯ ಭಾಗದಲ್ಲೂ ಕೂಡ ಸಾಮಾನ್ಯವಾಗಿ ಅದು 2ನೇ ಸ್ಥಾನ ಫಲ ಅಂತ ಹೇಳ್ತೀವಿ. ಈಶಾನ್ಯ ಭಾಗದಲ್ಲೂ ಕೂಡ ಈ ಒಂದು ತುಳಸಿ ಗಿಡನ ಇಡಬಹುದು. ಯಾವುದೇ ಕಾರಣಕ್ಕೂ ತುಳಸಿ ಗಿಡ ಇಟ್ಟಾಗ ಅದರ ಸುತ್ತಲೂ ಬರುವಂತೆ ಜಾಗವನ್ನು ಮಾಡ್ಕೊಳ್ಬೇಕು. ಇದು ಅವಶ್ಯಕವಾಗಿರ್ಬೇಕು. ಯಾಕಂದ್ರೆ ತುಳಸಿ ಗಿಡ ನಾವು ಬೆಳೆಸೋದಷ್ಟೇ ಅಲ್ಲ, ಅದಕ್ಕೆ ಪೂಜೆಗಳನ್ನು ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು. ಯಾವಾಗ ಮನೆಯ ಒಡತಿ ತುಳಸಿ ಗಿಡಕ್ಕೆ ಪ್ರತಿನಿತ್ಯವೂ ಪೂಜೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡಿ ಒಂದು ಎಷ್ಟಾದರೂ ಪ್ರದಕ್ಷಿಣೆ ಮಾಡ್ಬೋದು. ಅವರಿಗೆ ಪ್ರದಕ್ಷಿಣೆ ಮಾಡ್ತಾಳೆ, ಮನೆ ಅಭಿವೃದ್ಧಿ ಆಗುತ್ತೆ. ಅಲ್ಲಿ ಈ ಏನೇ ನೆಗೆಟಿವ್ಸ್ ಮನೆಯಲ್ಲಿದ್ರೂ ಕೂಡ ಅದು ಕಡಿಮೆ ಆಗುತ್ತೆ, ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ, ಬಿಲ್ಟ್ ಆಗುತ್ತೆ, ಅಭಿವೃದ್ಧಿ ಆಗ್ತಾರೆ. ಮನೆಯಲ್ಲೂ ಕೂಡ ತುಂಬ ಸಂತಸದ ವಾತಾವರಣ ಕೂಡ ದಿನ ಮೂಡುತ್ತೆ. ಮತ್ತೆ ಯಾಕಂದ್ರೆ ಒಂದು ಪೂಜೆ ಮಾಡ್ತಾರೆ ಅಂತಂದ್ರೆ, ಈಗ ಒಂದು ಊದುಬತ್ತಿನೋ ಏನೋ ಹಚ್ಚಿ ಪೂಜೆ ಮಾಡ್ತಾ ಇರ್ತಾರೆ. ಒಂದು ಊದುಬತ್ತಿ ಹಚ್ಚಿದ್ರೇನೆ ಒಂದು ಸ್ಥಳ ಎಷ್ಟು ಚೆನ್ನಾಗಿ ನಮಗೆ ಅದು ವೈಬ್ರೇಷನ್ನೇ ಗೊತ್ತಾಗ್ಬಿಡುತ್ತೆ. ಈ ರೀತಿ ದಿನನಿತ್ಯವೂ ಕೂಡ ತುಳಸಿ ಗಿಡಕ್ಕೆ ಪೂಜೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ. ಇನ್ನೊಂದು ಎಕ್ಕೆ ಗಿಡದ ಬಗ್ಗೆ ಹೇಳ್ಬೇಕು. ನಾವು ಸಾಮಾನ್ಯವಾಗಿ ಹಳ್ಳಿ ಕಡೆ ನೋಡಿರ್ತೀವಿ, ಎಕ್ಕೆ ಗಿಡ ಮನೆ ಮುಂದೆ ಇರಬಾರ್ದು ಅಂತ ಹೇಳ್ತಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಮನೆಯ ಈ ಆಗ್ನೇಯ ಭಾಗದಲ್ಲಿ ಕೆಲವೊಂದು ಎಕ್ಕೆ ಗಿಡ ಬೆಳೆಸ್ಬಿಟ್ಟಿರ್ತಾರೆ. ದೊಡ್ಡ ತಪ್ಪದು. ಅದರಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಪರಿಣಾಮ ಬೀಳುತ್ತೆ. ಹಾಗಾಗಿ ಏನಾದ್ರೂ ಈ ಹಾಲು ಬರುವಂತಹ ಗಿಡಗಳು, ಎಕ್ಕೆ ಗಿಡ ಅಂತಾನೆ ಅಲ್ಲ, ಹಾಲು ಸುರಿಸುವಂತಹ ಗಿಡಗಳು ಏನಾದ್ರೂ ಅಗ್ನಿ ಮೂಲಲಿದ್ರೆ ದಯವಿಟ್ಟು ಅದನ್ನು ತಗ್ಸಿ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಧನ್ಯವಾದ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.